ನೋಡಿ, ಬಿಜೆಪಿಯವರು ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ? ಬೆಲೆ ಏರಿಕೆ ಅಂದ್ರೆ ಏನು, ಯಾವುದು? ಈಗ ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆ ಏರಿಕೆನಾ? ಮುಂಚೆ ಕ್ರೂಡ್ ಆಯಿಲ್ ಎಷ್ಟಿತ್ತು, ಈಗ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ, ಅದ್ರ ಬಗ್ಗೆ ಏನಾದ್ರು ಹೋರಾಟ ಮಾಡ್ತಾ ಇದ್ದಾರ? ಅಥವಾ ದಿನಸಿ ಪದಾರ್ಥದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರ? ಎದ್ರ ಬಗ್ಗೆ? ಗ್ಯಾರಂಟಿ ಎದಕ್ ತಂದ್ವಿ ನಾವು? ಗ್ಯಾರಂಟಿ ಅನ್ನುವಂತ ಶಬ್ದ ಯಾಕೆ ಬಂತು? ಗ್ಯಾರಂಟಿ ಜನ್ಮ ಯಾಕಾಯ್ತು? ಅದ್ರ ಬಗ್ಗೆ ಸ್ವಲ್ಪ ತಾವೆಲ್ಲ ಗಮನ ಹರಿಸ್ಬೇಕು. ತಮಗೂ ಎಲ್ಲರಿಗೂ ಗ್ಯಾರಂಟಿ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆಯೋ? 50% ಜನರಿಗೆ ಬರ್ತಾ ಇದೆಯೋ? ಗ್ಯಾರಂಟಿ ಉದ್ಭವ ಆಗಿದ್ದು, ಗ್ಯಾರಂಟಿ ಜನ್ಮ ತಾಳಿದ್ದನೇ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ಬೇಕು ಅಂತ. ಬೆಲೆ ಏರಿಕೆಯಲ್ಲಿ ತತ್ತರಿಸಿದ ಜನರಿಗೆ ಏನಾದ್ರೂ ಸಹಾಯ ಮಾಡ್ಬೇಕಂತದಕ್ಕೆ ಗ್ಯಾರಂಟಿ ಹುಟ್ಟಿದ್ದು. ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವ್ರ ಹತ್ರ ಇಡಿ ಏಜೆನ್ಸಿ ಇದೆ, IT ಏಜೆನ್ಸಿ ಇದೆ, IB ಏಜೆನ್ಸಿ ಇದೆ. ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸೋ ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನುವಂತ ಆಸ್ತಿಯನ್ನ 300 ಎಷ್ಟು ಅಂತ ಹೇಳಿದ್ರಿ ಸರ್ ನೀವು? 359 crore ಅಂತ ಅವರ ಇನ್ಕಮ್ ಟ್ಯಾಕ್ಸ್ ದವರೇ ಡಿಕ್ಲೇರ್ ಮಾಡಿದಂತ 359 crore ಅಂತ ಡಿಕ್ಲೇರ್ ಮಾಡಿದಂತ ಆಸ್ತಿನ 5,000 ಕೋಟಿ 6,000 ಕೋಟಿ ಅಂತ ಹೇಳ್ತಾರೆ ಬಿಜೆಪಿ ಅವರು ಭಾಷಣ ಮಾಡ್ಬೇಕಾದ್ರೆ. ಅಂದ್ರೆ ಜನರ ಮಣ್ಣಿಗೆ, ಜನರ ದಾರಿಯನ್ನ ಯಾವ ತರ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದ್ವಿ, ಜನರ ಎದುರುಗಡೆ ನಾವು ಇಡ್ತಾ ಇದೀವಿ. ಬೆಲೆ ಏರಿಕೆ ಆಗಿರೋದು ಬಿಜೆಪಿಯ ಆಡಳಿತದಿಂದ, ಬಿಜೆಪಿಯ ನೀತಿಯಿಂದ, ಬಿಜೆಪಿಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಬಿಜೆಪಿಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯರ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.